ಸಚಿವ ನಿರಾಣಿ ವಿರುದ್ಧ ಜಯ ಮೃತ್ಯುಂಜಯ ಶ್ರೀಗಳು ಗರಂ ಆಗಿದ್ದಾರೆ. ಪಂಚಮಸಾಲಿ ಮೂರನೇ ಪೀಠದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಗಳು ಗರಂ ಆಗಿದ್ದು ಸಿಎಂ ಆಗಬೇಕು ಅನ್ನುವ ಕಾರಣಕ್ಕೆ ಮೂರನೇ ಪೀಠವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಕೋಪವನ್ನ ಹೊರ ಹಾಕಿದ್ದಾರೆ. ಜಯ ಮೃತ್ಯುಂಜಯ ಶ್ರೀಗಳು ಸಿಎಂ ಸ್ಥಾನಕ್ಕೆ ನನ್ನ ಹೆಸರು ಸೂಚಿಸಿ ಅಂತ ಹೇಳಿ ಮುರುಗೇಶ್ ನಿರಾಣಿ ಅವರು ಬಂದಿದ್ರು. ಮುರುಗೇಶ್ ನಿರಾಣಿ ಅವರು ನನ್ನ ಬಳಿಗೆ ಬಂದು ಇದರ ಬಗ್ಗೆ ಮನವಿಯನ್ನೂ ಮಾಡಿಕೊಂಡಿದ್ರು. ನಾನು ಮೂವರಲ್ಲೇ ಯಾರಾದರೂ ಸಿಎಂ ಆಗಿ ಅಂತ ಹೇಳಿದ್ದೆ. ಸೊ ಅದಕ್ಕಾಗಿ ಮುರುಗೇಶ್ ನಿರಾಣಿ ಅವರು ಮುನಿಸಿಕೊಂಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಇವತ್ತು ಶ್ರೀಗಳು ಹೇಳಿದ್ದಾರೆ. ಇದರಿಂದಾಗಿ ಮೂರನೇ ಪೀಠ ಸ್ಥಾಪನೆ ಮಾಡೋದಕ್ಕೆ ಅವರು ಹೊರಟಿದ್ದಾರೆ. ಸಿಎಂ ಕುರ್ಚಿಗೆ ಲಾಬಿ ನಡೆದಿತ್ತು ಅಂತ ಹೇಳೋದ್ರ ಮೂಲಕ ಜಯ ಮೃತ್ಯುಂಜಯ ಶ್ರೀಗಳು ಇವತ್ತು ಬಾಂಬ್ ಅನ್ನು ಸ್ಫೋಟ ಮಾಡಿದ್ದಾರೆ. ಮೀಸಲಾತಿ ಸಿಕ್ಕಿ ಬಿಟ್ರೆ ಜಯ ಮೃತ್ಯುಂಜಯ ಶ್ರೀಗಳಿಗೆ, ಕಾಶಪ್ಪನವರಿಗೆ, ಯತ್ನಾಳ್ರಿಗೆ ಒಳ್ಳೆಯ ಹೆಸರು ಬರುತ್ತೆ ಅಂತ ನಿರಾಣಿ ಅವರಿಗೆ ಆತಂಕ ಶುರುವಾಗಿದೆ. ನಾನು ಕಾಶಪ್ಪನವರು ಹಾಗೂ ಯತ್ನಾಳ್ ಭಯಪಟ್ಟು ಹಿಂದೆ ಸರಿಯಲ್ಲ ಅಂತ ಹೇಳಿ ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷರು ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಶಾಸಕರು ಸಭೆ ಕರೆದಿದ್ವಲ್ಲ ಬೆಳಗಾವಿಯಲ್ಲಿ, ಮಾಧ್ಯಮದವರು ಬಂದಿರ್ತಾರಲ್ಲ, ಅಲ್ಲಿ ಬಂದು ಎಲ್ಲ ಶಾಸಕರಿಗೆ ಅವರು ಹೇಳೋದಿದೆ, ಅವ್ರ ಮನಸ್ಸಿನಲ್ಲಿ ಕೊಡಬೇಕು ಅಂತ ಐತಿ. 100% ಕೊಟ್ಟೆ ಕೊಡ್ತಾರೆ. ಅದೇ ಮತ್ತೇನೇ ಇಲ್ಲ. ಕಾಶಪ್ಪನವ್ರಿಗೆ ಹೆಸರು ಬರ್ತೈತಿ, ಯತ್ನಾಳ್ ಹೆಸರು ಬರ್ತೈತಿ, ಸಿ ಪಾಟೀಲ್ರಿಗೆಲ್ಲ ಹೆಸರು ಬರ್ತವೆ. ಹೊಟ್ಟೆ ಕಿಚ್ಚಿಗೋಸ್ಕರವಾಗಿ ಇಂಥ ಗೊಂದಲ ಸೃಷ್ಟಿ ಮಾಡ್ತಾರೆ. ಎಲ್ಲ ಕಡೆದಿದ್ದು ಸರ್ವೇ ಸಾಮಾನ್ಯ. ನಾನು ಮೊದಲನೇ ಬೇಜಾರನಪ್ಪ ಅಂದ್ರೆ ಅವತ್ತೇ ಪಾದಯಾತ್ರೆ ರದ್ದಾಗಿತ್ತು ಸುಳ್ಳು ಹೇಳಿ ನಾನು ನಮ್ಮ ಪೀಠದ ಹೆಸರನ್ನು ಬಳಕೆ ಮಾಡ್ಕೊಂಡು ಕೊಟ್ಟರು. ಈಗ ಮತ್ತೆ ಹೇಗೆ ಕೊಟ್ಟಾರೆ. ಇಂಥ ಕೆಲಸ ಯಾಕೆ ಮಾಡ್ತಾರ? ನೀವು ಮಾಡ್ಲಿಕ್ಕೆ ಸ್ವತಂತ್ರ. ಪಂಚಮಸಾಲಿ ಶ್ರೀಗಳ ಆರೋಪಕ್ಕೆ ಸಚಿವ ಮುರುಗೇಶ್ ನಿರಾಣಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಂಚಮಸಾಲಿ ಮೂರನೇ ಪೀಠ ಮಾಡಿದ್ರೆ ತಪ್ಪೇನೂ ಇಲ್ಲ ಅಂತ ಹೇಳಿ ನಿರಾಣಿ ಅವರು ಹೇಳಿದ್ದಾರೆ. ಅವರಿಗೆ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ ನಿರಾಣಿ. ಮೂರನೇ ಪೀಠದ ತೀರ್ಮಾನ ಮಾಡಿರೋದು ಅದು ಸಮಾಜದ ಜನ, ನಿರಾಣಿ ಅಲ್ಲ. ನಾನು ಯಾವತ್ತಾದ್ರೂ ಸಿಎಂ ಆಗ್ತೀನಿ ಅಂದಿದ್ದೀನ? ಇದು ನಿಮ್ಮದೇ ಕಲ್ಪನೆ. ಮೂರನೆಯ ಪೀಠದ ಅವಶ್ಯಕತೆ ಇತ್ತ ಅನ್ನುವ ಪ್ರಶ್ನೆಗೆ ಮುರುಗೇಶ್ ನಿರಾಣಿಯ ಪ್ರತಿಕ್ರಿಯೆ ಇದು. ಸಭೆ ಕರೆದಿದ್ವಲ್ಲ ಬೆಳಗಾವಿಯಲ್ಲಿ, ಮಾಧ್ಯಮದವರು ಬಂದಿರ್ತಾರಲ್ಲ, ಅಲ್ಲಿ ಬಂದು ಎಲ್ಲ ಶಾಸಕರಿಗೆ ಅವರು ಹೇಳೋದಿದೆ, ಅವ್ರ ಮನಸ್ಸಿನಲ್ಲಿ ಕೊಡಬೇಕು ಅಂತ ಐತಿ. 100% ಕೊಟ್ಟೆ ಕೊಡ್ತಾರೆ. ಅದೇ ಮತ್ತೇನೇ ಇಲ್ಲ. ಕಾಶಪ್ಪನವ್ರಿಗೆ ಇಡೀ ರಾಜ್ಯಕ್ಕೆ ಗೊತ್ತಿರುವಂತದ್ದು. ಇವತ್ತು ಮೂರನೇ ಪೀಠ ಮಾಡುವಂತದ್ರ ಬಗ್ಗೆ ನನಗೆ ಯಾವುದೇ ರೀತಿಯಿಂದ ಗೊತ್ತಿಲ್ಲ. ನಾನು ಪೇಪರ್ ಮತ್ತು ಟಿವಿದಲ್ಲಿ ನೋಡ್ಕೊಂಡಿರುವಂತದ್ದು. ನಾನು ಎಲ್ಲಾದ್ರೂ ಹೇಳಿದ್ದೇನೆ, ಎಲ್ಲಾದ್ರೂ ಪ್ರೆಸ್ ಮಾಡಿದ್ದೇನೆ ಮೂರನೇ ಪೀಠ ಮಾಡ್ತೀನಿ ಅಂತ. ಅದನ್ನ ಮಾಡುವಂತ ಸಮಾಜದ ಹಿರಿಯರಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ನಾನು ಹೋಗಿಲ್ಲ, ಯಾವ್ದು ಪೀಠಕ್ಕೆ ಹೋಗಿಲ್ಲ. ಅವ್ರ ಪೀಠ ಆಯ್ತು ಅಂದ್ರೆ ಅವ್ರೇನಾದ್ರೂ ನನ್ನ ಕಡೆಯಿಂದ ಸಹಾಯ ಸಹಕಾರ ಬೇಡಿದ್ರೆ ಒಂದು ಅಳಿಲ್ ಸೇವೆ ಮಾಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ. ಇವರು ಅಷ್ಟೇ ಅಲ್ಲ, ಇನ್ನೊಂದು ಪೀಠ ಅವರು ಕೂಡ ಸಂಘದವ್ರು ಮಾಡಿದ್ರು ನಾನು ಸಿದ್ಧನಿದ್ದೇನೆ. ಅವ್ರಿಗೆ ಸಹಾಯ ಸಹಕಾರ ಕೇಳಿದರೆ ಇದರಲ್ಲಿ ಬೇರೆ ಬೇರೆ ಸ್ವಾಮೀಜಿ ಅವರಿಗೆ ವಿನಂತಿಯನ್ನು ಮಾಡಿದ್ದಾರೆ. ನನಗಿನ್ನೂ ಅಧಿಕೃತವಾಗಿ ನನಗೆ ಇನ್ವಿಟೇಷನ್ ಬಂದಿಲ್ಲ. ಅದು ಫೆಬ್ರವರಿ 14 ಅನ್ನುವಂಥದ್ದನ್ನ ನಾನು ಪೇಪರ್ದಲ್ಲೇ ನೋಡಿದೆ. ಈಗ ಬರ್ಬೇಕಾದ್ರೆ ಅವ್ರದನ್ನೇ ಎಲ್ಲರೂ ಹೋಗಿ ಸಪೋರ್ಟ್ ಮಾಡಬೇಕು. ಇದರಲ್ಲಿ ಏನಿದೆ, ಈ ಸಮಾಜಕ್ಕಾಗಿ ನಿರಾಣಿ ಕುಟುಂಬ ಏನು ಮಾಡಿದೆ ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರುವಂಥದ್ದು. ಇವತ್ತು ಮೂರನೇ ಪೀಠ ಮಾಡುವಂಥದ್ರ ಬಗ್ಗೆ ನನಗೆ ಯಾವುದೇ ರೀತಿಯಿಂದ ಗೊತ್ತಿಲ್ಲ. ನಾನು ಪೇಪರ್ ಶ್ರಮ ಮತ್ತು ಏಕಾಗ್ರತೆ ಎಂತಹ